ಇವತ್ತು ಗೌರವಾನ್ವಿತ ಸ್ಪೀಕರ್ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಭಾರತೀಯ ಜನತಾ ಪಾರ್ಟಿ 18 ಶಾಸಕರನ್ನ ಅಮಾನತು ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ಆಡಳಿತ ಪಕ್ಷದ ಒಬ್ಬ ಹಿರಿಯ ಸಚಿವರು, ಸಹಕಾರಿ ಸಚಿವರು ರಾಜಣ್ಣ ಅವರು ಸದನದ ಒಳಗಡೆ ಬಂದು ಅಂಗಲಾಚಿದ್ದಾರೆ. ಇವತ್ತು ಸಹಕಾರಿ ಸಚಿವರು ಏನು ಹೇಳಿದ್ರು, ಇವತ್ತು ಹನಿ ಟ್ರಾಪ್ಗೆ ಒಳಗಾಗಿದ್ದೇನೆ. 48ಕ್ಕೂ ಹೆಚ್ಚು ರಾಜಕಾರಣಿಗಳು, ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ರಾಜಕಾರಣಿಗಳು ಹನಿ ಟ್ರಾಪ್ಗೆ ಒಳಗಾಗಿದ್ದಾರೆ ಅಂಥೇಳಿ ಬಹಿರಂಗವಾಗಿ ಸದನದಲ್ಲಿ ಇವತ್ತು ತಿಳಿಸಿದಂಥ ಸಂದರ್ಭದಲ್ಲಿ ಆ ಒಂದು ಸಚಿವರಿಗೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ಇವತ್ತು ಸಭಾನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೂ ಇತ್ತು, ಅದೇ ರೀತಿ ಮಾನ್ಯ ಸಭಾಧ್ಯಕ್ಷರಿಗೂ ಇತ್ತು. ಹಾಗಾಗಿ ಇವತ್ತು ಆರೋಪ ಬಂದಿರತಕ್ಕಂಥದ್ದು ಕೇವಲ 2 ಸಚಿವರ ಮೇಲಲ್ಲ, ಸದನದ 224 ಶಾಸಕರ ಮೇಲೂ ಕೂಡ ಇವತ್ತು ಕಳಂಕ ಬಂದಿದೆ, ಆರೋಪ ಬಂದಿದೆ. ಹಾಗಾಗಿ ಈ 224 ಶಾಸಕರಿಗೆ ಇವತ್ತು ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನದಲ್ಲಿ ಇವತ್ತು ಸಭಾಧ್ಯಕ್ಷರು ಕೂತಿದ್ದಾರೆ. 224 ಶಾಸಕರ ಗೌರವಕ್ಕೆ ಧಕ್ಕೆ ಬಂದಾಗ ಅವರ ರಕ್ಷಣೆಗೆ ಬರಬೇಕಾಗಿರ್ತಕ್ಕಂಥ ಸಭಾನಾಯಕರು ಮುಖ್ಯಮಂತ್ರಿಗಳು ಕೂಡ ಇದ್ದಾಗ ಇವತ್ತು ನಮಗೆ ರಕ್ಷಣೆ ಕೊಡಬೇಕು, ಅವರ ಸಚಿವರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ನಾವಿತ್ತು ವಿರೋಧ ಪಕ್ಷದವರು ಸದನದಲ್ಲಿ ಹೋರಾಟ ಮಾಡಿದರೆ, ಆಡಳಿತ ಪಕ್ಷದ ಸಚಿವರ ಪರವಾಗಿ ಹೋರಾಟ ಮಾಡಿದರೆ ನಮ್ಮನ್ನು ಇವತ್ತು ಕತ್ತರಿದು ಹೊರಗೆ ತಪ್ಪತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಖಂಡಿತ ಸರಿಯಲ್ಲ, ಇದು ಖಂಡಿತ ಸರಿಯಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ಈ ತಮ್ಮ ಕೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ನೀವತ್ತು ರಕ್ಷಣೆ ಹೊಣೆಗಾರಿಕೆಯನ್ನು ವಹಿಸಬೇಕಾಗಿತ್ತು, ನೀವು ಸಚಿವರ ರಕ್ಷಣೆಗೆ ಬರಬೇಕಾಗಿತ್ತು. ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ಶಾಸಕರ ಒಂದು ಗೌರವವನ್ನು ಹರಾಜಾಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಆಡಳಿತ ಪಕ್ಷದ ಸಚಿವರಿರ್ಬೋದು, ಶಾಸಕರಿರ್ಬೋದು, ದೇಶದ ಮುಂದೆ ರಾಜ್ಯದ ಒಂದು ಗೌರವವನ್ನು ಹರಾಜಾಕಿಕೊಟ್ಟಿರುವಾಗಂದ್ರೆ ಯಾರು ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು? ರಕ್ಷಣೆ ವಿಚಾರಕ್ಕೆ ನಾವು ಹೊರ ಪ್ರತಿಭಟನೆ ಮಾಡಿದ್ರೆ ನಮ್ಮ ಶಾಸಕರನ್ನ ಹೊರ ಎತ್ತಾಕುವಂಥ ಕೆಲಸ ಮಾಡಿದ್ದಾರೆ. ಇದು ಖಂಡಿತ ಸರಿಯಲ್ಲ. ಅಧಿಕಾರದ ಮದ ಏರಿದೆ ಇವತ್ತು ಆಡಳಿತ ಪಕ್ಷದವರಿಗೆ ನಾನು ಹೇಳ್ತೇನೆ. ಇವತ್ತು ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ಪಾಪದ ಇವತ್ತು ಕೊಡ ಇವತ್ತು ತುಂಬಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಇವತ್ತೇನು ಅವರ ಸಚಿವರಲ್ಲಿ, ಹಿರಿಯ ಸಚಿವರಲ್ಲಿ ಇವತ್ತು ಪೈಪೋಟಿ ನಡೀತಾ ಇದೆ. ಇದರ ಪರಿಣಾಮ ಎಲ್ಲಿ ಬಂದಿಟ್ಟಿದೆ ಅಂತ ಹೇಳಿದ್ರೆ, ಸಚಿವರು ಶಾಸಕರನ್ನ ಬೀದಿಗೆ ತರ್ತಕ್ಕಂಥ ಕೆಲಸವನ್ನು ಆಡಳಿತ ಪಕ್ಷದವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ಮುಖ್ಯಮಂತ್ರಿಗಳು ನಮ್ಮ ರಕ್ಷಣೆಗೆ ಬರೋದು ಬಿಟ್ಟು, ನಿಮ್ಮ ಸಚಿವರ ರಕ್ಷಣೆ ಬರೋದು ಬಿಟ್ಟು, ಇವತ್ತೊಬ್ಬ ದಲಿತ ಕನಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಮಂತ್ರಿಯ ಮಾನ ಹರಾಜಾಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರ ರಕ್ಷಣೆಗೆ ಬರೋದಕ್ಕೆ ಒಂದು ತಾಕತ್ತಿಲ್ಲ